ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗದಗ ಬೆಟಗೇರಿ ಅವಳಿ ನಗರದ ವಾರ್ಡ್ ನಂಬರ್ 3ರ ಬಣ್ಣದ ನಗರದಲ್ಲಿ ಮೂಲ ಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿ ಮಂಗಳವಾರ ಕರವೆಯಿಂದ ಪ್ರತಿಭಟನೆ ಮಾಡಲಾಗಿದೆ. ಬಣ್ಣದ ನಗರದಲ್ಲಿ ಸರಿಯಾದ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ದೀಪ ಸೇರಿ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಕೂಡಲೇ ಈ ಭಾಗದ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡದೆ ಹೋದ್ರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಎಂದು ಮನವಿ ಮೂಲಕ ಒತ್ತಾಯಿಸಿದರು. ಮಾನ್ಯ ಪುರಾಯುಕ್ತರು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ಅಂತ ದುರ್ದೈವ ಇದೆ. ಯಾಕಂತಂದ್ರೆ ಜರ್ಮನಿ ಆಸ್ಪತ್ರೆಯಿಂದ ಹಿಡಿದು ಆ ಬಣ್ಣದ ನಗರವರೆಗೂ ರಸ್ತೆ ಸಂಪೂರ್ಣ ಹಾಳಾಗೈತಿ. ಅಲ್ಲಿ ಮಲ್ಕಲ್ ಮಠ ಕೇಂದ್ರ ಬಿದ್ದೈತಿ. ಅಲ್ಲಿ ಯಾವುದೇ ಅಧಿಕಾರಿಗಳು ಕೂಡ ಅಲ್ಲಿ ಇವತ್ತು ಇಂಜಿನಿಯರ್ ಇರಲಿ, ಲೋಕಾಯುಕ್ತ ಆಯುಕ್ತರು ಇರಲಿ, ಅನಂತರ ಸಂಬಂಧಪಟ್ಟಂತ ಆ ವಾರ್ಡಿನ ಸದಸ್ಯರಿರಲಿ, ಯಾರು ಕೂಡ ಇವತ್ತು ಆ ವಾರ್ಡಿಗೆ ಭೇಟಿ ಕೊಟ್ಟಿಲ್ಲ. ಅಲ್ಲಿ ಅಭಿವೃದ್ಧಿಯ ವಿಚಾರವನ್ನೇ ಕೈಗೆತ್ತಿಕೊಂಡಿಲ್ಲ. ಯಾಕಂದ್ರೆ ಸರಿಯಾಗಿರ್ತಕ್ಕಂಥ ಕಟ್ಟಡಗಳ ವ್ಯವಸ್ಥೆ ಇಲ್ಲ, ಸರಿಯಾಗಿರ್ತಕ್ಕಂಥ ವಿದ್ಯುತ್ ವ್ಯವಸ್ಥೆ ಇಲ್ಲ. ಇವತ್ತು ಅವರ ದುರ್ದೈವ ಎಂತ ಮಾಧ್ಯಮ ಅಂತಂದ್ರೆ ಕೇವಲ ಓಟನ್ನು ಹಾಕಿಸ್ಕೊಂಡು ಮತ್ತೆ 5 ವರ್ಷ ಮನೆಯಲ್ಲಿ ಕುಳಿತಕ್ಕಂಥ ಕೆಲಸ ಇವತ್ತು ಬಣ್ಣದ ನಗರಕ್ಕಾಗಿದೆ. ಮಾನ್ಯ ಆಯುಕ್ತರು, ನೀವು ನೂತನವಾಗಿ ಈ ನಗರಸಭೆಗೆ ಆಯುಕ್ತರಾಗಿ ಬಂದಿದ್ರಿ. ನೀವು ಇವತ್ತನೇ ಕರ್ನಾಟಕ ರಕ್ಷಣಾ ವೇದಿಕೆಯ ಮನವಿಯನ್ನು ತೆಗೆದುಕೊಂಡು ಆ ಬಣ್ಣದ ನಗರಕ್ಕೆ ಏನು ರಸ್ತೆ ವ್ಯವಸ್ಥೆ, ಕಟ್ಟಡ ವ್ಯವಸ್ಥೆ ಮತ್ತು ವಿದ್ಯುತ್ತಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಏನು ಇವತ್ತು ಸಂವಿಧಾನದ ಪೀಠಿಕೆಯಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯ ಏನಿಲ್ಲ ಅದನ್ನು ನೀವು ಕೊಡಬೇಕು. ಈ ಮನವಿಯನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಏನು ಗಾಂಧಿ ವೃತ್ತದಿಂದ ಭಾರಿ ಶಾಂತಿ ರ್ಯಾಲಿ ಮೂಲಕ ಇವತ್ತು ನಿಮಗೆ ಮನವಿಯನ್ನು ಕೊಡ್ತಾ ಇದ್ವಿ. ನೀವೇನಾದರೂ ಆ ಬಣ್ಣದ ನಗರ ಅಭಿವೃದ್ಧಿಯನ್ನು ಮಾಡಲಿಲ್ಲ ಅಂದರೆ ಕೆಲವೇ ದಿನಗಳಲ್ಲಿ ನಾವು ಮುಂದೆ ನಗರಸಭೆಗೆ ಬೀಗವನ್ನು ಹಾಕಿ ಪ್ರತಿಭಟನೆಯನ್ನು ಇಟ್ಕೊಳ್ತೀವಿ. ನಿಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಲಾರದೆ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡ್ತೀವಿ. ಯಾಕಂತಂದರೆ ಅಲ್ಲಿರ್ತಕ್ಕಂಥ ಜನರ ಜೀವನ ಇವತ್ತು ಭಾರಿ ದುರ್ದೈವ ಆಗೈತಿ. ಅವರು ಕತ್ತಲದಲ್ಲಿ ಜೀವನ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅದು